Hi guys, welcome back to a new video. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ನಿಮ್ಮ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇವತ್ತು ಲಾಸ್ಟ್ ಡೇಟ್ ಇದೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕಂಪಲ್ಸರಿನಾ ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನಾವೇನು ಮಾಡಬೇಕು, ಮತ್ತು ನಾವು ಈಗ ಅದು ಅಗ್ರಿ ಆಪ್ಷನ್ಸು. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ, ಅಗ್ರಿ ಆಪ್ಷನ್ಸು ಪ್ರತಿಯೊಬ್ಬರು ಕೊಡಲೇಬೇಕು. ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅದರಿಂದ ಯಾರೆಲ್ಲ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಕಂಪ್ಲೀಟೆಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದೆ ಎಷ್ಟು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಎಡಿಟಿಂಗ್ನ ಕಂಪಲ್ಸರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನೀವು ಲಾಗಿನ್ ಆಗಿ ಅಗ್ರಿ ಅಂತ ಕೊಡಲೇಬೇಕು. ಒನ್ ಟೈಮ್ ಆದರೂ ಅಗ್ರಿ ಕೊಡಲೇಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನೀವು ಅಗ್ರಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಎಡಿಟ್ ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ನೀವು ಅಗ್ರಿ ಅಂತ ಕೊಡಲೇಬೇಕು. ಇವತ್ತು ಲಾಸ್ಟ್ ಡೇ, ಸೊ ಇನ್ನೇನು ಟೈಮು ಭಾಳ ಉಳಿದಿಲ್ಲ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಮುಗಿಸೋದಕ್ಕೆ ಟ್ರೈ ಮಾಡಿ. ಯಾಕೆಂತ ಹೇಳಿದ್ರೆ ಕೊನೆಯಲ್ಲಿ ಸರ್ವರ್ ಸ್ವಲ್ಪ ಬ್ಯುಸಿ ಆಗುತ್ತೆ, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಆದಷ್ಟು ಬೇಗ ಅಗ್ರಿ ಅಂತ ಕೊಡಿ. ಯಾರೆಲ್ಲ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿಲ್ಲ, ನೀವು ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಎಡಿಟಿಂಗ್ ಕಂಪಲ್ಸರಿನಾ? ಎಡಿಟಿಂಗು ನಿಮಗೆ ಕಂಪಲ್ಸರಿ ಇಲ್ಲ, ಬಟ್ ನೀವು ಅಲ್ಲಿ ಅಗ್ರಿ ಅಂತ ಹೇಳಿದ್ನಲ್ಲ, ನೀವು ಲಾಗಿನ್ ಆಗಿ ಅಗ್ರಿ ಅಂತ ಆಪ್ಷನ್ ಬರುತ್ತೆ. ಆ ಒಂದು ಅಗ್ರಿ ಆಪ್ಷನ್ನ ನೀವು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಜಸ್ಟ್ ಫಸ್ಟ್ ರೌಂಡಿಂದನೇ ನೀವು ಸೀಟ್ ಸಿಕ್ಕಿಲ್ಲ ಅಂದರೆ ಸೀಟ್ ಸಿಕ್ಕಿಲ್ಲ ಅಂದರೆ ಮೇಯ್ನಾಗಿ ನಿಮ್ಮನ್ನ ರಿಮೂವ್ ಮಾಡ್ತಾರೆ. ಆ ಒಂದು ಸೆಕೆಂಡ್ ರೌಂಡಿಂದ ರಿಮೂವ್ ಮಾಡ್ತಾರೆ. ಆದ್ದರಿಂದ ನೀವು ಕಂಪಲ್ಸರಿಯಾಗಿ ಆ ಒಂದು ಅಗ್ರಿ ಬಟನ್ನ ಕ್ಲಿಕ್ ಮಾಡಲೇಬೇಕು. ಮತ್ತು ಎಡಿಟಿಂಗ್ ಯಾರೆಲ್ಲ ಮಾಡಿಲ್ಲ, ನೀವು ಕರೆಕ್ಟಾಗಿ ಎಡಿಟಿಂಗ್ ಮಾಡಿ. ಯಾಕೆಂತ ಹೇಳಿದ್ರೆ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗೋದಕ್ಕೆ ರೆಡಿ ಆಗಿರ್ತೀರ, ಆ ಒಂದು ಕಾಲೇಜ್ ಮಾತ್ರ ನಿಮ್ಮ ಆಪ್ಷನ್ ರಿಜಿಸ್ಟರ್ ಇರಲಿ. ಸೊ ಇನ್ನು ಮಿಕ್ಕಿದ್ದೆಲ್ಲನೂ ರಿಮೂವ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇದು ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ನಿಮಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ಕೊಡ್ತಾ ಇರೋದು. ಸೊ ಚಾಯ್ಸ್ 1 ಅಂತಂದ್ರೆ ಏನು, ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಆಗುವಂಥದ್ದು, ಫೀಸ್ ಪೇಮೆಂಟ್ ಮಾಡಿ. ಸೊ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗು, ನೀವು ಫೀಸ್ ಅಮೌಂಟ್ನ ರೆಡಿ ಮಾಡ್ಕೊಳ್ಳೇಬೇಕು. ನಿಮ್ಗೆ ಇನ್ನೊಂದು ಮ್ಯಾಕ್ಸಿಮಮ್ 1 ವೀಕ್ ಸಿಗ್ಬೋದಷ್ಟೇ. 1 ವೀಕಲ್ಲಿ ನೀವು ಫೀಸ್ ಅಮೌಂಟ್ನ ರೆಡಿ ಮಾಡ್ಕೋಬೇಕು. ಸೊ ನಿಮ್ಮ ಪೇರೆಂಟ್ಸ್ಗೆ ಆದಷ್ಟು ಬೇಗ ತಿಳಿಸಿರಿ. ಫೀಸ್ ಪೇಮೆಂಟು ಈ ಒಂದು ಸೆಕೆಂಡ್ ರೌಂಡ್ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲೇ ಇರುತ್ತೆ ಸೆಕೆಂಡ್ ರೌಂಡ್ ಫೀಸ್ ಪೇಮೆಂಟು. ಆದ್ದರಿಂದ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿರಿ. ಮತ್ತು ಚಾಯ್ಸ್ 1 ಚೂಸ್ ಮಾಡಿದವರು ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟಾಗಿ ಕಾಲೇಜ್ಗೆ ಪೇ ಮಾಡ್ತೀರಾ, ಅಂದರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಅಡ್ಮಿಷನ್ ಆಗಿ ಡಾಕ್ಯುಮೆಂಟ್ಸ್ನೂ ಕೊಡ್ತೀರಾ, ಒರಿಜಿನಲ್ಸು. ಅದಾದಮೇಲೆ ಇನ್ನೊಂದು ಮೇಯ್ನ್ ಥಿಂಗು, ನೀವು ಕಾಲೇಜ್ಗೆ ಹಾಸ್ಟೆಲ್ ಫೀಸ್ ಏನು ಪೇ ಮಾಡೋದಕ್ಕೆ ಹೋಗ್ಬೇಡಿ. ಯಾರೆಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ, ನೀವು ಹಾಸ್ಟೆಲ್ ಫೀಸ್ನ ಪೇ ಮಾಡೋದಕ್ಕೆ ಹೋಗಬೇಡಿ. ಇದೊಂದು ತಲೆಯಲ್ಲೇ. ನೆಕ್ಸ್ಟು, ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಕೊಟ್ಟರೆ ನೀವು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 4 ಕೊಟ್ಟರೆ ನೀವು ಡೈರೆಕ್ಟಾಗಿ KEA ಅಡ್ಮಿಷನ್ ಪ್ರೊಸೆಸ್ ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟು ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ತಲೆಯಲ್ಲಿ ಥರ್ಡ್ ರೌಂಡ್ ಕೂಡ ಈ ವರ್ಷ ಇದೆ, ಬಟ್ ಪ್ರೋಸೆಸ್ಸು ಬೇರೆ ರೀತಿ ಇದೆ. ಅದನ್ನು ನಿಮಗೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ನೀವು ಯಾರೆಲ್ಲ 1:30 ಒಳಗಡೆ ನೋಡ್ತೀರಾ, ನಿಮಗೆ ಯೂಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಡಿ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಕಂಪ್ಲೀಟ್ ಅಂದರೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ರಿಪೋರ್ಟ್ ಆಪ್ಷನ್ ಬರುತ್ತೆ. ಸೊ ಆ ಒಂದು ರಿಪೋರ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಖಂಡಿತವಾಗಿಯೂ ಒಂದ್ಸಲನಾದರೂ ಅದನ್ನು ಚೆಕ್ ಮಾಡಲೇಬೇಕು. ಇಷ್ಟು ದಿನ ನೀವು ಎಕ್ಸಾಮ್ ಕಷ್ಟಪಟ್ಟು ಬರೆದಿದ್ದೀರಾ, ಮತ್ತು ಆಪ್ಷನ್ ಎಂಟ್ರಿನೂ ಕೂಡ ಆಲ್ಮೋಸ್ಟ್ 2 ಮಂತ್ಸು ವೆಯ್ಟ್ ಮಾಡಿದ್ದೀರಾ ಇದಕ್ಕೋಸ್ಕರನೇ. ಬಟ್ ಈಗ ನೀವು ಕರೆಕ್ಟಾಗಿ ಚೆಕ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಯಾರೆಲ್ಲ ಚೆಕ್ ಮಾಡಿಲ್ಲ, ಒಂದು 5 ಮಿನಿಟ್ಸ್ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಎಲ್ಲ ಕರೆಕ್ಟಾಗಿದೆಯಾ, ಏನಾದರೂ ಬೇರೆ ಕೊರೆಸು ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಇದೆಯಾ, ಈ ರೀತಿ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಒಂದ್ಸಲಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಡೀಟೇಲ್ಸ್ನು ತಿಳಿಸಿದ್ದೀನಿ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಏನಾದರೂ ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.